ಎಲ್ಲರಿಗೂ ತುಮಕೂರು ಹುಡುಗಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನು ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಹಾಗೆ ಅಮ್ಮಗೆ ಫೋನ್ ಮಾಡಿದೆ. ಅಮ್ಮ ಹತ್ರ ಮಾತಾಡ್ತಾ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಬಸ್ ಸ್ಟ್ಯಾಂಡ್ ಕಡೆ ಬರಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಅಂದರೆ ಇವರಿಬ್ಬರು ಡೈಲಿ ಮಾರ್ನಿಂಗ್ ವಾಕಿಂಗಿಗೆ ಬರ್ತಾರೆ. ವಾಕಿಂಗಿಗೆ ಬರ್ತಾ ಈ ಪಾಪ ನನಗೆ ಹಾಯ್ ಮಾಡ್ತು. ಆಮೇಲೆ ಸೀದಾ ನಾನು ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಅಷ್ಟರಲ್ಲಿ ಬಸ್ ಬಂತು ಅಂತ ಬಸ್ ಹತ್ಕೊಂಡು ಇವೊಂದು ವಿಡಿಯೋ ಮಾಡ್ತಿದ್ದೆ. ಇವನು ನಾಚಿ ನೀರಾಗೋದ. ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳ್ಕೊಂಡು ಸೀದಾ ನಾನು ಹೊರಟಿದ್ದೆ ಮೈಲಾರ ಲಿಂಗೇಶ್ವರ ಟಿಫನ್ ಸೆಂಟರಲ್ಲಿ. ಟಿಫನ್ ಮಾಡಿಕೊಂಡು ಸೀದಾ ನಾವು ಹೊರಟಿದ್ದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಅವಳು ಬಂದಿದ್ದೆ 9 ಗಂಟೆಗೆ. ಟೈಮ್ ಆಗಿತ್ತು ಅಂತ ಓಡೋಡಿ ಬರ್ತಿದ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವಳು ನಾನು ಸೀದಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಆಚೆ ಬಂದು ಸೀದಾ ಕಾಲೇಜ್ ಹತ್ರ ಹೋಗೋಕ್ಕೆ ಹೊರಟ್ವಿ. ಸರಿ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಸೀದಾ ಕಾಲೇಜ್ ಹತ್ರ ಬಂದು ಆಲ್ರೆಡಿ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಕ್ಲಾಸ್ ಹತ್ರ ಹೋದಾಗ ಆಗಲೇ ನಮಗೆ AI ಕ್ಲಾಸ್ ತೊಗೊಂಡಿದ್ರು. ನಮಗೆ ಅರ್ಥ ಆಗದೆ ಇರೋ AI ಕ್ಲಾಸಲ್ಲೂ ಆರಾಮಾಗಿ ನಿದ್ದೆ ಮಾಡೋ ನಮ್ಮ ಕ್ಲಾಸ್ ಮಹೇಶ್ ಲೇಟಾಗಿ ಬಂದರು. ಲೇಟೆಸ್ಟಾಗಿ ಬರ್ತೀವಿ ಅನ್ನೋ ನಮ್ಮ ಕ್ಲಾಸ್ ರೂಮಿನ ಗರ್ಲ್ಸ್ ಆ್ಯಂಡ್ ಬಾಯ್ಸು. ಆಮೇಲೆ ನಮ್ಮ AI ಕ್ಲಾಸು ನನಗೆ ಅಟೆಂಡೆನ್ಸ್ ಬರ್ಸ್ಕೊಂಡು ತಗೊಂಬಂದು ಕೊಡು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನನ್ನ ಕೈ ಒಂಚೂರು ನೋವು ಪೇಯ್ನ್ ಆಗಿದ್ದರಿಂದ ನನ್ನ ಫ್ರೆಂಡ್ಗೆ ಹೇಳಿದೆ. ಅವಳು ಬರಿಗೆ ಅಂದರೆ ಇಂಗ್ಲೀಷಲ್ಲಿ ಬರೀ ಅಂದರೆ ಉರ್ದುಲ್ಲಿ ಬರ್ದಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ತಗೊಂಡೋಗಿ ಸೀದಾ ನಮ್ಮ ಸರಿ ಕೊಡೋಕೆ ಹೋದ್ವಿ. ಕ್ಯಾಂಪಸಲ್ಲಿ ನೋಡಿದ್ರೆ ಒಂದು ನರ್ಪಳೆನೂ ಕಾಣ್ತಿರ್ಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅಟೆಂಡೆನ್ಸ್ ಕೊಟ್ಟು ಕ್ಲಾಸ್ ರೂಮಿಗೆ ಬಂದರೆ ನಮ್ಮ ಕ್ಲಾಸಲ್ಲಿರೋ ಗರ್ಲ್ಸ್ ಎಲ್ಲ ಮೀಟಿಂಗಿಗೆ ಕುಂತಿರೋ. ನಾವು ಅವ್ರ ಜೊತೆ ಜಾಯ್ನ್ ಆಗಿ ಅಳಟೆ ಹೊಡೆದು ತಮಾಷೆ ಮಾಡಿಕೊಂಡು ಕುಂತಿದ್ವಿ. ತಿರ್ಗಾ ಹಾಗೆ ನಾನು ಪೋಸ್ ಕೊಟ್ಟೆ. ಯಾರು ಫಿದಾ ಮಾತ್ರ ಆಗಬೇಡಿ. ಆಮೇಲೆ ನಾನು ನನ್ನ ಫ್ರೆಂಡು ಸೀದಾ ಕ್ಯಾಂಪಸ್ ಕಡೆ ಬಂದ್ವಿ. ಕ್ಯಾಂಪಸ್ ಕಡೆ ಯಾಕೆ ಅಂತ ಕೇಳಬೇಡಿ, ಯಾಕಂದರೆ ಜೆರಾಕ್ಸ್ ಅಂಗಡಿಗೆ ಹೋಗಿದ್ವಿ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಬ್ಲೂ ಬುಕ್ ತಗೊಂಡು ಸೀದಾ ನಾವು ಹೋಗಿದ್ದೆ ಬೇಕ್ರಿಗೆ ಹೋಗಿ ನಾನು ಅವಳು ತಿಂಡಿ ತಗೊಂಡು ಸೀದಾ ಕ್ಲಾಸ್ ರೂಮ್ ಹೊರಟ್ವಿ. ಆಮೇಲೆ ನಮಗೆ ಸೀನಿಯರ್ ನಿಶಾಂತ್ ಅಣ್ಣ ಸಿಕ್ಕಿದ್ರು. ಸೀದಾ ನಾವು ಕ್ಲಾಸ್ ರೂಮ್ ಹತ್ರ ಬಂದ್ವಿ. ಕ್ಲಾಸ್ ರೂಮಲ್ಲಿ ಬಂದರೆ ಇನ್ನೂ ಇವ್ರದ್ದು ಮೀಟಿಂಗ್ ಮುಗ್ದಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ತಂದಿರೋ ತಿಂಡಿಗೆ ಒಂದು ಸ್ನ್ಯಾಪ್ ಹಾಕಿ ತಿರ್ಗಾ ನಾವು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ನೀರೇ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ತಿರ್ಗಾ ನಾನು ನನ್ನ ಫ್ರೆಂಡು ನೀರು ತರೋಕೆ ಹೋದ್ವಿ. ಇವತ್ತಂತೂ ಕ್ಲಾಸ್ಗಿಂತ ಕ್ಯಾಂಪಸ್ಸಲ್ಲಿ ಇದ್ದಿದ್ದೇ ನಮ್ಮದು ಜಾಸ್ತಿ ಆಗಿತ್ತು. ಕ್ಲಾಸ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದೆ ಆಡಿಟೋರಿಯಂ ಹತ್ರ ಕುಂತ್ಕೊಂಡಿದ್ದಾಗ ನಮ್ಮ ಕ್ಲಾಸ್ಮೇಟ್ ಲಾವಣ್ಯ ರೀಲ್ಸ್ ಮಾಡ್ತಿದ್ಲು. ಅದನ್ನು ಕ್ಯಾಪ್ಚ್ ಮಾಡಿ ತಿರ್ಗಾ ನಾವು ಆಡಿಟೋರಿಯಮಿಂದ ಹೊರಟ್ವಿ. ಯಾಕೆ ಅಂತಂದರೆ ಆಲೇ ಟೈಮ್ 11:30 ಆಗಿತ್ತು. ಮನೆಗೆ ಹೋಗುವ ಟೈಮ್ ಆಗಿತ್ತು. ಸರಿ ಆಯಿತು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಸಿವಿಲ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ನಮ್ಮ ರೂಟಿಗೆ ಆಲೇ ಬಸ್ ಹೊರಟಿತ್ತು ಅಂದ್ಬಿಟ್ಟು ಬಸ್ ಹತ್ತಿದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇನ್ನೇನು ಹತ್ರ ಬರಬೇಕು ಅನ್ನೋ ಟೈಮಲ್ಲಿ ನನಗೂ ಎಚ್ಚರಿಕೆ ಇತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಬಸ್ ಸ್ಟ್ಯಾಂಡ್ ಬಂತು ಅಂತ ನಾನು ಬಸ್ ಇಳ್ಕೊಂಡು ಸೀದಾ ಊರ ಕಡೆ ಹೊರಟಾಗ ನಮ್ಮ ಊರಿನ ಅಣ್ಣ ಬಂತು. ಆ ಅಣ್ಣ ಗಾಡೀಲಿ ಸೀದಾ ನಾನು ಬಂದಿದ್ದು ಮನೆ ಹತ್ರ ಬಂದಾಗ ಇವತ್ತು ನಮ್ಮೂರಲ್ಲಿ ಹಬ್ಬ ಇದ್ದಿದ್ದರಿಂದ ನಮ್ಮ ಮನೆಯೆಲ್ಲ ಫಳ ಅಂತಿತ್ತು. ನಮ್ಮಜ್ಜಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ರೆಡಿಯಾಗಿ ನಿಂತಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಹಿಂಗಿದ್ದವಳು ಈ ಡ್ರೆಸ್ ಓಕೆನಾ ಅಂತ ಅಂದ್ಬಿಟ್ಟು ನೋಡಿದಾಗ ಈ ಥರ ಕಾಣ್ತಿದ್ದೆ. ಸರಿ ಆಯ್ತು ಅಂದ್ಬಿಟ್ಟು ನಾವು ಹೊರಟಿದ್ದೆ ದೇವಸ್ಥಾನಕ್ಕೆ ನಾನು ಅಜ್ಜಿ ಮತ್ತೆ ನಮ್ಮ ಮನೆ ಪಕ್ಕದ ಆಂಟಿ ಹೊರಟ್ವಿ. ಸರಿ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ನಮಗೆ ಕಂಡಿದ್ದೆ ನಮ್ಮ ಊರಿನ ಸ್ಕೂಲ್ ಹುಡುಗರು. ಸರಿ ಆಯಿತು ಅಂದ್ಬಿಟ್ಟು ಜಾತ್ರೆದೆಲ್ಲ ವಿಡಿಯೋ ಒಂದು ಮಾಡಿಕೊಂಡು ಸೀದಾ ನಾವು ಹೊರಟಿದ್ದೆ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಸೀದಾ ದೇವಸ್ಥಾನದ ಒಳಗೆ ಬಂತು ಅಂದರೆ ಹೆಂಗೋ ನಮ್ಮ ಪುಣ್ಯಕ್ಕೆ ಜನ ಇರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಮಾಡಿದ್ದಿದ್ದು ಡೆಕೋರೇಷನ್ ಎಲ್ಲ ನೋಡಿ ದೇವರಿಗೆ ಕೈ ಮುಗಿದು ಸೀದಾ ಹೊರಗಡೆ ಬಂದು ಸೀದಾ ನಾವು ಹೊರಟಿದ್ದೆ ಊಟಕ್ಕೆ. ಊಟ ಮಾಡಿ ನಾವು ಹೊರಟಿದ್ದೆ ಮನೆ ಕಡೆ. ಮನೆ ಹತ್ರ ಬಂದು ಒಂದು ರೀಲ್ಸ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಹೆಂಗಿದೆ ಅಂತ ಈಗ ನೋಡಿ. ಗುಂಪಲಿ ಗೌರಿ ಗಂಗೆ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾದವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೈಕಳು. ರೊಟ್ಟಿ ಊಟ ಉಣ್ಣಾಗಿಲ್ಲ, ಹಬ್ಬದೂಟ ತಳ್ಳಾಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ.